one who did. The one who did. I'ma pull up in ಹಲೋ ಗೈಸ್, ಎಲ್ಲರೂ ಗೊತ್ತಾಗಿದೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಎಸ್, ನಿಮಗೆ ಕರೆಕ್ಟಾಗಿರುತ್ತೆ. ನಾನು ಬಂದಿದ್ದೀನಿ ನನ್ನ ಊರಿಗೆ. ಅಂದರೆ ಹಬ್ಬ ನಡೀತಾ ಇದೆ, ಇಲ್ಲಿ ಜಾತ್ರೆ, ಊರ ಜಾತ್ರೆ ಅಂದರೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಗೊತ್ತಿರುತ್ತೆ. ಹಾಗೆ ಆ್ಯಕ್ಚುಲಿ ನನ್ನ ಮನೆಗೆ ಹೋಗೋಕ್ಕೆ ಮೊದಲೇ ಈ ವಿಡಿಯೋ ಮಾಡ್ಕೊಂಡೆ. ಏಕೆ ಅಂದರೆ ಲೈಟ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದರು. ಸೊ ಅಲ್ಲೇ ದೇವಸ್ಥಾನ ಮುಂದೆನೇ ಹೋಗಬೇಕಿತ್ತು. ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಬೋಣ, ಕ್ರೌಡ್ ಇರಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಈಗ ಸದ್ಯಕ್ಕೆ ಮನೆಗೆ ಹೋಗೋಣ, ಮತ್ತೆ ಮಾರ್ನಿಂಗ್ ಬರೋಣ. ಓಕೆ. ನಾನೇ ಎಲ್ಲರೂ ಎಷ್ಟು ಕರ್ಕೊಂಬಂದೆ ಮನೆಯಲ್ಲಿ. ಮಗಳೂ ಬಂದಿಲ್ಲ, ನಾನೊಬ್ಳೆ ಬಂದವನೆ. ಒಬ್ಬನೇ ನನ್ನ ಕರ್ಕೊಬಂದ. ಬಿಸಿ ಇದೆ, ಫೋನ್ ಇಟ್ಟು ಮಾಡಿದ್ಯಾ ಅನ್ಸುತ್ತೆ. ಅದೇ ಬಿಸಿ ಇದೆ ಮಾಡಿದ್ಯಾ ಅನ್ಸುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಅರ್ಲಿ ಮಾರ್ನಿಂಗು ಎಲ್ಲ ಕಡೆ ಕೊಂಡ ಆಗುತ್ತೆ. ಹಾಗೆ ನಮ್ಮ ದೇವಸ್ಥಾನ ಕೂಡ ಕೊಂಡ ಆಗ್ತಾಯಿತ್ತು. ಸೊ ಬಸಪ್ಪನ ಕೊಂಡ ನೋಡೋಣ ಅಂತ ಬಂದು, ಹಾಗೆ ಕೊಂಡ ಆಯೋದಕ್ಕೆ ಮೊದಲೇ ಕಲ್ಯಾಣಿಲಿ ಪೂಜೆ ಮಾಡ್ತಾರೆ. ಸೊ ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ತುಂಬ ಚೆನ್ನಾಗಿತ್ತು. ಶ್ರದ್ಧಾ ಭಕ್ತಿ ತುಂಬ ಜನ ಕೂಡ ಸೇರಿದ್ದಾರೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಕೊಂಡ ಊರ ಹಬ್ಬ ಅಂದರೆ ಹೀಗೆ ಅಂತ. ಬಟ್ ನಾನೇ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂಜೆ ಆದಮೇಲೆ ಕೊಂಡ ಇದಕ್ಕೆ ಹೋಗ್ತಾರೆ. ಬನ್ನಿ ನೋಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ಕೊಂಡ ಇದ್ರಲ್ಲಿ ಸಿಕ್ಕೋಬಿಟ್ಟೆ ಕ್ರೌಡ್ ಇತ್ತು. ಹಾಗಾಗಿ ನಾನು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಈ ವಿಡಿಯೋನ ಬೇರೆ ಹತ್ರ ತಗೊಂಡು ಹಾಕೊಳ್ತಾ ಇದ್ದೀನಿ. ಈ ಕಡೆ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದ ರೆಡಿ ಆಗ್ತಿದೆ. ಮುಗಿಸಿ ಮನೆ ಕಡೆ ಹೊರಟಿ ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ ಬನ್ನಿ.
ಎಂಟ್ರಿ ಅಲ್ವಾ, ಇದೇನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಎಳವಾರ ಮತ್ತು ದೇವ್ರ ಮೆರವಣಿಗೆ ಆಗ್ತಾಯಿದೆ, ಅಮ್ಮ ಪೂಜೆ ಕೊಡ್ತಾ ಇದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ವರೆಗೂ ನಾವು ಫುಲ್ ಫ್ರೀ ಅಂತ ಅಂದರೆ ಅಡುಗೆ ಮಾಡಬೇಕು ಮನೆಯಲ್ಲಿ ಬಂದ ನೆಂಟರಿಗೆ ಅವ್ರಿಗೆ ಇರಲಿ ಅಂತ. ಸೊ ಹಾಗಾಗಿ ಅಲ್ಲಿವರೆಗೂ ಏನು ವಿಡಿಯೋ ಮಾಡ್ಕೊಡಲ್ಲ. ನೆಕ್ಸ್ಟ್ ನಮ್ಮ ಟಿಪ್ ಟಾಪಾಗಿ ಅಲಂಕಾರ ಮಾಡಿಕೊಂಡು ತೇರು ನೋಡೋಕೆ ಬಂದಿದ್ದೀನಿ. ನಾನು ಹೇಗೆ ಕಾಣಿಸ್ತೀನಿ ಮತ್ತು ತೇರು ನೋಡೋಕೆ ಹೇಗೂ ಯಾರ್ಯಾರು ಬಂದಿದ್ದಾರೆ ನನ್ನ ಜೊತೆ ಬನ್ನಿ ನೋಡೋಣ. ಹಾಂ ಬರಲ್ಲ ಅದೇ ಪ್ರಾಬ್ಲಮ್.
ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಪ್ಪ. ಈ ಖುಷಿ ನೀವು ಶೇರ್ ಮಾಡ್ಕೊಳ್ಳೋದು ಇನ್ನೂ ಖುಷಿ. ವಿನೋದನ 10 ತೊಡ್ಸ್ಕೊತಾರೆ ಬಿಡಿ ನೀವು, ಅದೆಲ್ಲ ವರ್ಡಿಂಗ್ ಹಾಕೊಡ್ತೀವಿ. ನನ್ನ ಜವಾಬ್ದಾರಿ ಅದು. ಹಾಂ ಗೊತ್ತು. ತೇರು ನೋಡಿಕೊಂಡು ಜಾತ್ರೆ ಬಿದ್ದೆಲ್ಲ ಸುತ್ತಾಡೋಷ್ಟರಲ್ಲಿ ಫುಲ್ ಕತ್ಲೆ ಆಗಿತ್ತು. ಆ ಕತ್ಲಲ್ಲಿ ನಿಮಗೆ ಗೊತ್ತಿದೆಯಲ್ಲ ಹೆಣ್ಮಕ್ಳು ಏನೇನು ತಗೊಳ್ತೀವಿ ಅಂತ. ಸೊ ಏನು ತಗೊಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಕಳ್ಳೆಪುರಿ, ಬತಾಸು, ಸುಣ್ಕಲ್ಲು ಅಂತ ಹಳೇ ಚಿಕ್ಕ ಏಜ್ನಲ್ಲಿ ಅದೆಲ್ಲ ನೆನಪಿರುತ್ತೆ. ಹಾಗಾಗಿ ಅದನ್ನು ಮತ್ತೆ ನಾನು ತಗೊಳ್ತಾ ಇದ್ದೀನಿ. ಅದು ತುಂಬ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ನೆನೆಸ್ಕೊಳ್ಳೋದೇ ಒಂದು ಮಜಾ. ಎಲ್ಲ ನೋಡಿ ನಾನು ಹೊರಟಿದ್ದೆ ಮನೆಗೆ. ಆ್ಯಕ್ಚುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ಯಾಕೆಂದರೆ ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇನ್ನೂ ಕಲಿತಾ. ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೂ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.